ಹೆಲೋ ನಮಸ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು ಅಭ್ಯಾಸ 5.3ರ ಪ್ರಶ್ನೆ ಸಂಖ್ಯೆ 4ರಿಂದ ಕೊನೆಯ ಪ್ರಶ್ನೆವರೆಗೂ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. 4ನೇ ಪ್ರಶ್ನೆ, ಮೊತ್ತ 636 ಸಿಗಬೇಕಾದರೆ 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ? ಅಂದ್ರೆ ವಿದ್ಯಾರ್ಥಿಗಳೇ, 9, 17, 25 ಹೀಗೆ ಸಮಾಂತರ ಶ್ರೇಣಿಗಳನ್ನು ಬರ್ಕೊಂತ ಹೋದಂಗೆಲ್ಲ ಒಟ್ಟು ಎಷ್ಟು ಪದಗಳನ್ನ ಇದರಲ್ಲಿ ನಾವು ಕನ್ಸಿಡರ್ ಮಾಡಿ ಅವುಗಳನ್ನ ಕೂಡಿಸಿದಾಗ ಮೊತ್ತ ನಮಗೆ 636 ಸಿಗುತ್ತೆ ಅಂತ ಹೇಳಿ ಪತ್ತೆ ಹಚ್ಚಬೇಕು. ಈ ಸಮಾಂತರ ಶ್ರೇಣಿಯೊಳಗ ಮೊದಲನೇ ಪದ ಎ 9 ಆಗ್ಯದ. ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡ್ಕೋಬೇಕು. ಅದು ಎರಡನೇ ಪದ ಮೈನಸ್ ಮೊದಲನೇ ಪದ. 17ರಾಗ 9 ಕಳೆದ್ರೆ ನಮಗೆ ಸಿಗ್ತಕ್ಕಂಥ ಬೆಲೆ 8. ಇನ್ನು ಮೊತ್ತ ಕೊಟ್ಟಿದರೆ 636 ಬರಬೇಕು ಅಂತ ಹೇಳಿ ಇದರ ಅರ್ಥ Sn = 636. ಇಲ್ಲಿ ಕಂಡುಹಿಡಿಬೇಕಾಗಿರೋದೇನಂದ್ರೆ ಪದಗಳ ಸಂಖ್ಯೆ. ಓಕೆ, ಇಲ್ಲಿ ಈ n ಅನ್ನ ಕಂಡುಹಿಡಿಬೇಕಾದ್ರೆ ನಾವು ಬಳಸ್ತಕ್ಕಂಥ ಫಾರ್ಮುಲಾ ಯಾವುದು ಅಂತಂದ್ರೆ Sn = n/2 into 2a plus n minus 1 into d. ಇಲ್ಲಿ ಆಲ್ರೆಡಿ ನಮಗೆ ಸಮ್ ಆಫ್ n ಟರ್ಮ್ಸ್, ಒಟ್ಟು n ಪದಗಳ ಮೊತ್ತ 636 ಅಂತ ಹೇಳಿಕೊಟ್ಟಿದ್ದಾರೆ. n/2 into 2 into a ಅಂದ್ರೆ 9 plus n ಗೊತ್ತಿಲ್ಲ ಹಂಗೆ ಬರ್ಕೊಳ್ಳೋಣ, n minus 1 into d 8. ಸಿಂಪ್ಲಿಫೈ ಮಾಡೋಣ. ಈ 2ನ ನಾವು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ 636 into 2 n into ಬ್ರಾಕೆಟ್ 9 18. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 8 into n 8 n ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ 8 8. ಸೊ ಇದನ್ನ ಮಲ್ಟಿಪ್ಲೈ ಮಾಡಂಗಿಲ್ಲ, ಹಾಗೆ ಬರ್ಕೊಂತೀನಿ ಸಿಂಪ್ಲಿಫಿಕೇಶನ್ ಈಸಿ ಆಗ್ಲಿ ಅಂತ ಹೇಳಿ. 636 into 2 n into ಬ್ರಾಕೆಟ್ 18 ಮೈನಸ್ 8 ಮಾಡಿದಾಗ 10 ಸಿಗ್ತದ, ಪ್ಲಸ್ 8 n. 636 into 2 ಈ 10 ಪ್ಲಸ್ 8 n ಒಳಗ ಕಾಮನ್ ಇರ್ತಕ್ಕಂಥ ಸಂಖ್ಯೆ ಯಾವುದು ಅಂತಂದ್ರೆ 2. ಸೊ 2ನ್ನ ಹೊರಗೆ ತಕೊಂಡ್ರೆ ಇಲ್ಲಿ ಉಳಿತಕ್ಕಂಥದ್ದು ಒಳಗಡೆ 2 5 10 ಪ್ಲಸ್ 2 4 8. ಸೊ 2 ಕಡೆ 2 ಇರೋದ್ರಿಂದ 2 1 ಕ್ಯಾನ್ಸಲ್ ಆಯ್ತು. ಇನ್ನು ಈ ಕಡೆ ಉಳಿಯತಕ್ಕಂಥದ್ದು 636 n into 5 5n ಪ್ಲಸ್ ಇಂಟು ಪ್ಲಸ್ ಪ್ಲಸ್ n into 4n 4n ಸ್ಕ್ವೇರ್. ಈ 636ನ್ನ ನಾವು ಮತ್ತೆ LHSಗೆ ಟ್ರಾನ್ಸ್ಪೋಸ್ ಮಾಡಿದಾಗ RHSಗೆ ಟ್ರಾನ್ಸ್ಪೋಸ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಸಮೀಕರಣ ಏನು ಅಂತಂದ್ರೆ 5n ಪ್ಲಸ್ 4n ಸ್ಕ್ವೇರ್ ಮೈನಸ್ 636 0. ಇದನ್ನ ಆದರ್ಶ ರೂಪಕ್ಕೆ ಬರ್ಕೋತೀನಿ ನಾನು. ಹೇಗೆ ಅಂತಂದ್ರೆ 4n ಸ್ಕ್ವೇರ್ ಪ್ಲಸ್ 5n ಮೈನಸ್ 636 0. ಸೊ ಇವಾಗ ಈ ಒಂದು ಸಮೀಕರಣವನ್ನ ನಾವು ಅಪವರ್ತಿಸಬೇಕು. ಅಪವರ್ತಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಮಧ್ಯದ ಪದಗಳನ್ನ ಸ್ಪ್ಲಿಟ್ ಮಾಡಬೇಕು. ಇಲ್ಲಿ ಆಕ್ಚುಲಿ ಇನ್ನು ಆದರ್ಶ ರೂಪಕ್ಕೆ ಈ ಸಮೀಕರಣವನ್ನ ಬರೆದಾಗ 4n ಸ್ಕ್ವೇರ್ ಪ್ಲಸ್ 5n ಮೈನಸ್ 636 ಆಯ್ತು. ಇಲ್ಲಿ ಆದಿ ಮತ್ತು ಅಂತ್ಯ ಪದಗಳ ಗುಣಲಬ್ಧವನ್ನ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಆಕ್ಚುಲಿ ಏನು ಅಂತಂದ್ರೆ 2544 n ಸ್ಕ್ವೇರ್ ಆಕ್ಚುಲಿ ಮೈನಸ್. ಈಗ ನಮಗೆ 2 ಸಂಖ್ಯೆ ಬೇಕು. ಆ 2 ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮೈನಸ್ 2544 n ಸ್ಕ್ವೇರ್ ಬರಬೇಕು. ಅವುಗಳನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೆ ಬರ್ಬೇಕಾಗಿರೋದು ಏನಂದ್ರೆ 5n. ಹಾಗಾದ್ರೆ ಆ ತರದ 2 ಸಂಖ್ಯೆ ಯಾವುವು ಅಂತ ಹೇಳಿ ನಾವು ತಿಳ್ಕೊಂಡಾಗ ಆಕ್ಚುಲಿ ಗೊತ್ತಾಗ್ತಕ್ಕಂಥದ್ದು ಏನು ಅಂತಂದ್ರೆ ಆ 2 ಸಂಖ್ಯೆಗಳು ಒಂದು 53n ಇನ್ನೊಂದು 48n. 53n ಇನ್ನೊಂದು ಮೈನಸ್
48 n. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2544 ಬರ್ತದ. 53 48 ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 5 ಅಥವಾ 5n. ಸೊ ಇವಾಗ ನಾನು ಇದನ್ನ ಸ್ಪ್ಲಿಟ್ ಮಾಡ್ತೇನೆ. 4n² ಪ್ಲಸ್ 53n ಮೈನಸ್ 48n ಮೈನಸ್ 636 0. ಓಕೆ, ಸೊ ಈ ಎರಡರಲ್ಲೂ ಕಾಮನ್ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಸೊ ಎನ್ ಮಾತ್ರ ಕಾಮನ್ ಇದೆ. ಎನ್ ಅನ್ನ ಹೊರಗಡೆ ತಕೊಂಡ್ರೆ ಒಳಗಡೆ ಉಳಿತಕ್ಕಂಥದ್ದು 4n ಪ್ಲಸ್ 53 ಮೈನಸ್ ಈ 48n ಮತ್ತು ಮೈನಸ್ 636 ಒಳಗ ಆಕ್ಚುಲಿ ಕಾಮನ್ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಮೈನಸ್ 12. ಸೊ ಅದನ್ನು ಹೊರಗಡೆ ತಕೊಂಡ್ರೆ 12 4 48 n ಮೈನಸ್ ಇಂಟು ಪ್ಲಸ್ ಆಗ್ತದ. 12 ಇಂಟು 53 ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಎಷ್ಟಂದ್ರೆ 636. ಸೊ ಹಾಗಾಗಿ ಇಲ್ಲಿ 53 ಅಂತ ಬರ್ಕೊಂತೀನಿ, ಬ್ರಾಕೆಟ್ ಕ್ಲೋಸ್ ಇಸ್ ಈಕ್ವಲ್ ಟು 0. ಓಕೆ, ಸೊ ಈ ಎರಡರೊಳಗೂ ಕಾಮನ್ ಇರ್ತಕ್ಕಂಥದ್ದು 4n ಪ್ಲಸ್ 53. ಅದನ್ನ ಹೊರಗಡೆ ತಕೊಂಡ್ರೆ ಒಳಗಡೆ ಇಲ್ಲಿ n ಉಳ್ಕೋತು ಮೈನಸ್ 12 ಇಸ್ ಈಕ್ವಲ್ ಟು 0. ಸೊ ಎರಡು ಫ್ಯಾಕ್ಟರ್ಸ್ ಸಿಕ್ಕು ನಮಗೆ. ಈ ಫ್ಯಾಕ್ಟರ್ಸ್ ಗಳನ್ನ 0ಕ್ಕೆ ಸಮನಾಗಿಸಿದಾಗ ಸೊ 4n ಪ್ಲಸ್ 53 is equal to 0. So n minus 12 is equal to 0. So ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ಆಕ್ಚುಲಿ n is equals to minus 53 by n ಆಗ್ತದ. ಸೊ ಇಲ್ಲಿ n is equal to plus 12 ಆಗ್ತದ. ಸೊ ನಮಗೆ ಗೊತ್ತು ಯಾವಾಗ್ಲೂ ಈ ಸಮಾಂತರ ಶ್ರೇಣಿ ಒಳಗ ಒಟ್ಟು ಪದಗಳ ಸಂಖ್ಯೆ ಯಾವಾಗ್ಲೂ ಏನಾಗಿರ್ಬೇಕು, ಒಂದು ಪಾಸಿಟಿವ್ ನಂಬರ್ ಆಗಿರ್ಬೇಕು, ಅದು ಪೂರ್ಣ ಸಂಖ್ಯೆ ಆಗಿರ್ಬೇಕು. ಸೊ ಹಾಗಾಗಿ ಇಲ್ಲಿ ಮೈನಸ್ 53 ಡಿವೈಡೆಡ್ ಬೈ 4 ಅಂತಕ್ಕಂಥ n ನ ಬೆಲೆಯನ್ನ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಯಾವ ಬೆಲೆಯನ್ನ ಇಲ್ಲಿ ಕನ್ಸಿಡರ್ ಮಾಡ್ಬೇಕು ಅಂದ್ರೆ n is equal to 12 ಅಂದ್ರೆ 12. ಸೊ ಹಾಗಾಗಿ ಇದರ ಅರ್ಥ ಏನಂದ್ರೆ ಈ ಒಂದು ಸಮಾಂತರ ಶ್ರೇಣಿ ಒಳಗ ಒಟ್ಟು 12 ಪದಗಳನ್ನ ತೆಗೆದುಕೊಂಡ್ರೆ ನಮ್ಗೆ ಯಾವಾಗ ಮೊತ್ತ ಏನ್ ಸಿಗ್ತದ 636. therefore n is equal to 12. ಸೊ ಇದು ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5, ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ತುಂಬಾ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ಒಂದು ಸಮಾಂತರ ಶ್ರೇಣಿ ಐತಿ, ಅದರ ಮೊದಲನೇ ಪದ ಏನಾಗಿದೆ 5 ಅಂದ್ರೆ a is equal to 5. ಇನ್ನು ಕೊನೆಯ ಪದ, ಸೊ ಕೊನೆಯ ಪದವನ್ನ ಸಮಾಂತರ ಶ್ರೇಣಿಯೊಳಗ an ಇಂದ ಸೂಚಿಸ್ತೇವೆ. an ಎಷ್ಟಾಗಿದೆ ಅಂದ್ರೆ 45 ಮತ್ತು ಮೊತ್ತ 400. ಸೊ ಆಕ್ಚುಲಿ ನಮ್ಗೆಲ್ಲ ಎಷ್ಟು ಪದಗಳು ಇದಾವೆ ಅಂತ ಹೇಳಿ ಗೊತ್ತಿಲ್ಲ. ಸೊ ಹಾಗಾಗಿ n ಪದಗಳು ಅಂತ ಅನ್ಕೊಂಡಾಗ ಇಲ್ಲಿ n ಪದಗಳ ಮೊತ್ತ ಕೊಟ್ಟಿದ್ದಾರೆ 400 ಅಂತ ಹೇಳಿ. ಕಂಡುಹಿಡಿಬೇಕಾಗಿರೋದೇನು ಪದಗಳ ಸಂಖ್ಯೆ ಅಂದ್ರೆ n is equal to question mark. ಹಾಗೆ ಮತ್ತೊಂದು ಪ್ರಶ್ನೆ ಇದೆ ಇದರಲ್ಲಿ, ಸಾಮಾನ್ಯ ವ್ಯತ್ಯಾಸ d ಅನ್ನು ಸಹಿತ ನಾವಿಲ್ಲಿ ಕಂಡುಹಿಡಿಬೇಕು. ಓಕೆ, ಹಾಗಾದ್ರೆ a ಮೊದಲನೇ ಪದ, ಕೊನೆಯ ಪದ ಮತ್ತು ಒಟ್ಟು ಪದಗಳ ಮೊತ್ತವನ್ನ ಕೊಟ್ಟಾಗ ನಾವು ಯಾವ ಫಾರ್ಮುಲಾವನ್ನ ಬಳಸಬೇಕು ಅಂದ್ರೆ Sn is equal to n/2 into a plus an. ಈ ಫಾರ್ಮುಲಾ ಬಳಸಿದ್ರೆ ಸುಲಭವಾಗಿ ಇಲ್ಲಿ ಪರಿಹಾರವನ್ನ ಕಂಡುಹಿಡಿಬಹುದು. ಓಕೆ, Sn ಎಷ್ಟಿದೆ 400 is equal to n ಗೊತ್ತಿಲ್ಲ ಹಂಗೆ ಬರ್ಕೊಡ್ರಿ, ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ a ಅಂದ್ರೆ 5 ಪ್ಲಸ್ an ಕೊನೆಯ ಪದ 45. ಓಕೆ, ಸೊ 400 ಇಂಟು 2, ಎರಡನ್ನ ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಇಂಟು 2 ಆಗುತ್ತೆ, is equal to n ಇಂಟು ಬ್ರಾಕೆಟ್ 45 ಪ್ಲಸ್ 5 ಎರಡನ್ನು ಕೂಡಿಸಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 50 ಆಯ್ತು. ಸೊ 400 ಇಂಟು 2, ಈ 50ಅನ್ನ ಈ ಕಡೆ LHS ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಇದು ಡಿನಾಮಿನೇಟರ್ ಹೋಗ್ತದ. ಡಿವೈಡೆಡ್ ಬೈ 50 is equal to n. ಈ 0 ಕ್ಯಾನ್ಸಲ್ ಆಯ್ತು, 5 1 5 8 40. ಸೊ ಹಾಗಾಗಿ ಇಲ್ಲಿ ನಮಗೆ
ಎಂಟಳ್ಳೆ 16, 16 ಈಸ್ ಈಕ್ವಲ್ ಟು ಎನ್. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಇವಾಗ ಜಸ್ಟ್ ನಾವು ಒಟ್ಟು ಪದಗಳ ಸಂಖ್ಯೆ ಕಂಡಿಡಿದ್ವಿ. ಅದೇನಂದ್ರೆ ಎನ್ ಈಸ್ ಈಕ್ವಲ್ ಟು 16. ಸೊ ಕನ್ಕ್ಲೂಡ್ ಮಾಡೋಣ. ದೇರ್ಫೋರ್ ಒಟ್ಟು ಪದಗಳ ಸಂಖ್ಯೆ ಈಸ್ ಈಕ್ವಲ್ ಟು 16. ಹಾಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಸಹಿತ ಕೇಳ್ತಿದ್ದಾರೆ. ಸೊ ಇದನ್ನ ಹೇಗೆ ಕಂಡಿಡ್ಕೋಬೇಕು ಅಂತ ಅಂದ್ರೆ, ಆಕ್ಚುಲಿ ಇವಾಗ ನಾವು ಎನ್ ನ ಬೆಲೆ ಕಂಡಿಡ್ಕೊಂಡ್ವಿ. ಅಂದ್ರೆ 16 ಪದಗಳ ಮೊತ್ತ ಎಷ್ಟು ಅಂತ ಹೇಳಿದರೆ 400. ಅಂದ್ರೆ ಇಲ್ಲಿ ಇದನ್ನ ಯಾವ ರೀತಿ ತಗೋತೀವಿ ಅಂತ ಹೇಳಿದ್ರೆ, ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಕೊನೆಯ ಪದ ಎನ್ ಪದ 45. ಅಂದ್ರೆ ಇದರ ಅರ್ಥ ಎನ್ ಬೆಲೆ ಕಂಡಿಡ್ಕೊಂಡಿದೀವಿ 16. ಅಂದ್ರೆ 16ನೇ ಪದ ಆಕ್ಚುಲಿ ಏನಾಗಿದೆ 45 ಆಗೈತಿ. A16. ಸೊ ಇದರ ಸಾಮಾನ್ಯ ರೂಪ ಏನು? A ಪ್ಲಸ್ 15D is equal to 45. ನಮಗೆ ಎ ಬೆಲೆ ಆಲ್ರೆಡಿ ಗೊತ್ತು, ಏನದು 5 ಪ್ಲಸ್ 15 ಇಂಟು ಡಿ ಬೆಲೆ ಗೊತ್ತಿಲ್ಲ, ಹಾಗೆ ಬರ್ಕೋತೀನಿ is equal to 45. ಸೊ 15D is equal to 45. ಈ ಪ್ಲಸ್ 5 ನ ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ -5 ಆಯ್ತು. ಸೊ 15D is equal to 45 ಒಳಗೆ 5 ಕಳೆದ್ರೆ ಸಿಗ್ತಕ್ಕಂಥ ಬೆಲೆ 40. D is equal to 40 divided by 15. ಸೊ 5 3 15, 5 8 40. ಸೊ ನಮಗೆ ಡಿ ಬೆಲೆ ಸಿಕ್ತು. D is equal to 8/3. ಸೊ ಸಾಮಾನ್ಯ ವ್ಯತ್ಯಾಸ ಬರೆಯೋಣ, ಕನ್ಕ್ಲೂಡ್ ಮಾಡೋಣ. ದೇರ್ಫೋರ್ ಸಾಮಾನ್ಯ ವ್ಯತ್ಯಾಸ D is equal to 8/3. 6ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತೆ 350 ಆಗಿದೆ. ಅಂದ್ರೆ ಮೊದಲನೇ ಪದ ಇಲ್ಲಿ 17, ಕೊನೆಯ ಪದ 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9. ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ಹೇಳಿ ಪ್ರಶ್ನೆ ಇದೆ. ಓಕೆ, ಸೊ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಕೊಟ್ಟಿದ್ದಾರೆ ಎ is equal to 17 ಮತ್ತು ಕೊನೆಯ ಪದ ಎನ್ ಎಷ್ಟಾಗಿದೆ ಅಂದ್ರೆ 350. ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ is equal to 9. ಕೇಳಿರೋದು ಪದಗಳ ಸಂಖ್ಯೆ ಅಂದ್ರೆ ಎನ್ is equal to ಕ್ವಶನ್ ಮಾರ್ಕ್ ಮತ್ತು ಅವುಗಳ ಮೊತ್ತ ಅಂದ್ರೆ ಎನ್ is equal to ಕ್ವಶನ್ ಮಾರ್ಕ್. ಓಕೆ, ಸೊ ಮೊದಲನೇ ಪದ ಇದೆ, ಕೊನೆಯ ಪದ ಇದೆ, ಸಾಮಾನ್ಯ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಎನ್ ಕಂಡುಹಿಡಿಲಿಕ್ಕೆ ನಾನು ಇಲ್ಲಿ ಬಳಸ್ತಕ್ಕಂಥ ಫಾರ್ಮುಲಾ ಯಾವುದು ಅಂದ್ರೆ ಎನ್ is equal to a plus n minus 1 into d. ಎನ್ ಕೊನೆಯ ಪದ 350 is equal to a ಅಂದ್ರೆ 17 ಪ್ಲಸ್ ಎನ್ ಗೊತ್ತಿಲ್ಲ ಹಾಗೆ ಬರ್ಕೋತೀನಿ n minus 1 into d ಅಂದ್ರೆ 9. ಸೊ 350 17ನ್ನ ಈ ಕಡೆ ಕಳಿಸಿದಾಗ -17 ಆಯ್ತು is equal to, ಸೊ ಇದನ್ನ n minus 1 into 9 ಅಂತ ಹೇಳಿ ಬರ್ಕೋತಾನೆ. 150ರಲ್ಲಿ 17 ಕಳೆದ್ರೆ 333 ಆಯ್ತು. 9ನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಡಿವೈಡೆಡ್ ಬೈ 9 ಆಯ್ತು is equal to n minus 1. ಸೊ 9 1 9, 3 27, 6 ಉಳಿತು 63 ಆಯ್ತು. 9 7 63. ಇಲ್ಲಿ 37 is equal to n minus 1 ಆಯ್ತು. -1 ಆ ಕಡೆ ಕಳಿಸಿದ್ರೆ 37 plus 1 is equal to n ಆಯ್ತು. ಸೊ therefore ನಮಗೆ ಫೈನಲಿ n ಬೆಲೆ ಸಿಕ್ತು ಎಷ್ಟಂದ್ರೆ 38. ಸೊ ಇಲ್ಲಿ ಆಕ್ಚುಲಿ ಒಟ್ಟು ಪದಗಳ ಸಂಖ್ಯೆ ಎಷ್ಟು ಅಂತಂದ್ರೆ, ಸೊ ಕನ್ಕ್ಲೂಡ್ ಮಾಡೋಣ. therefore ಒಟ್ಟು ಪದಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಅದು 38. ಓಕೆ, ಪದಗಳ ಸಂಖ್ಯೆ 38 ಅಂದ್ರೆ n ಬೆಲೆ ಸಿಕ್ಕಾಯ್ತು ನಮ್ಗೆ. ಇವಾಗ ಒಟ್ಟು 38 ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕಲ್ಲ. ಸೊ ಇಲ್ಲಿ ನಾನು ಬಳಸ್ತಕ್ಕಂಥ ಫಾರ್ಮುಲಾ ಯಾವುದು ಅಂತಂದ್ರೆ ಎನ್ is equal to n/2 into a plus
an. ಯಾಕಂದ್ರೆ ಮೊದಲನೇ ಪದನು ಕೊಟ್ಟಿದ್ದಾರೆ, ಕೊನೆಯ ಪದನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಫಾರ್ಮುಲಾ ಬಳಸ್ಕೊಂಡು ನಾವು 38 ಪದಗಳವರೆಗಿನ ಮೊತ್ತ ಕಂಡುಹಿಡಿಬಹುದು. ಎಸ್ 38 ಇಸ್ ಈಕ್ವಲ್ ಟು 38 ಡಿವೈಡೆಡ್ ಬೈ 2. ಎ ಅಂದ್ರೆ 17 ಪ್ಲಸ್ ಎನ್ ಅಂದ್ರೆ 350. ಸೊ ಇಸ್ ಈಕ್ವಲ್ ಟು ಎರಡ ಒಂದ್ಲೆ, ಸೊ 2 19 38. ಸೊ 19 ಇಂಟು ಬ್ರಾಕೆಟ್ 17 ಪ್ಲಸ್ 350 ಕೂಡಿಸಿದ್ರೆ ನಮಗೆ ಸಿಗ್ತಕ್ಕಂಥ ಬೆಲೆ 367. ಸೊ 367 ಮತ್ತು 19 ಗುಣಿಸಿದಾಗ ಸಿಗ್ತಕ್ಕಂಥ ಬೆಲೆ ಏನು ಅಂತಂದ್ರೆ 6973. ಸೊ ಇದರ ಅರ್ಥ ಏನಂದ್ರೆ ಒಟ್ಟು 38 ಪದಗಳವರೆಗಿನ ಮೊತ್ತ ಎಷ್ಟು ಅಂದ್ರೆ ಅದು 6973. 7ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಬೆಲೆ 7, 22ನೇ ಪದ 149 ಆದರೆ 22 ಪದಗಳವರೆಗಿನ ಮೊತ್ತವೇನು? ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸ್ರಿ. ಸಾಮಾನ್ಯ ವ್ಯತ್ಯಾಸ ಡಿ ಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಬರ್ಕೋತೀನಿ. ಡಿ ಬೆಲೆ 7, ಹಾಗೆ 22ನೇ ಪದ ಅಂದ್ರೆ ಎ 22, ಅದರ ಬೆಲೆ ಎಷ್ಟು ಅಂದ್ರೆ 149. ಇಲ್ಲಿ ಕೇಳ್ತಕ್ಕಂಥದ್ದು ಏನು ಅಂದ್ರೆ 22 ಪದಗಳವರೆಗಿನ ಮೊತ್ತವೇನು ಅಂತಂದ್ರೆ S22 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ವಿದ್ಯಾರ್ಥಿಗಳ ಇಲ್ಲಿ ಮೊದಲು ನಾವು ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ, 22ನೇ ಪದವನ್ನ ಕೊಟ್ಟಿದ್ದಾರೆ. ಸೊ 22ನೇ ಪದದ ಸಾಮಾನ್ಯ ರೂಪವನ್ನ ಬಳಸ್ಕೊಂಡು ಮೊದಲನೇ ಪದ ಏನಾಗಿರುತ್ತೆ ಅಂತ ಹೇಳಿ ಕಂಡಿಡ್ಕೋಬೇಕು. ಸೊ ಇಲ್ಲಿ ನಾನು ಎ 22 ಇಸ್ ಈಕ್ವಲ್ ಟು 149 ಅನ್ನು ದತ್ತಾಂಶವನ್ನ ಬಳಸ್ಕೊಂತೀನಿ. ಎ 22 ಇದರ ಸಾಮಾನ್ಯ ರೂಪ ಎ ಪ್ಲಸ್ 21, ಡಿ ಇಸ್ ಈಕ್ವಲ್ ಟು 149. ಓಕೆ, ಸೊ ಇಲ್ಲಿ ಎ ಗೊತ್ತಿಲ್ಲ, ಹಾಗೆ ಬರ್ಕೋತೀನಿ. ಪ್ಲಸ್ 21 ಇಂಟು ಡಿ ಅಂತಂದ್ರೆ 7 ಇಸ್ ಈಕ್ವಲ್ ಟು 149 ಆಯ್ತು. ಸೊ ನೆಕ್ಸ್ಟ್ 21 ಮತ್ತು 7ನ್ನ ಗುಣಿಸ್ಬೇಕು. ಸೊ ಏನಾಗುತ್ತೆ, ಎ ಪ್ಲಸ್ 21 7 7 1 7 7 2 14 147 ಇಸ್ ಈಕ್ವಲ್ ಟು 149. ಸೊ ಎ ಬೆಲೆಯನ್ನ ಕಂಡುಹಿಡ್ಕೋತೀವಿ. 149 ಈ ಪ್ಲಸ್ 147ನ ಈ ಕಡೆ ಹಾಕಿದ್ರೆ ಮೈನಸ್ 147 ಆಯ್ತು. ಸೊ ಹಾಗಾಗಿ ಎ ಬೆಲೆ 2 ಅಂದ್ರೆ ಮೊದಲನೇ ಪದ ಸಿಕ್ಕಾಯ್ತು. ಸಾಮಾನ್ಯ ವ್ಯತ್ಯಾಸ ಡಿನೂ ಇದೆ, ಸೊ ಎನ್ ಬೆಲೆನೂ ಇದೆ. ಸೊ ಇವಾಗ ಆಕ್ಚುಲಿ ಕೊನೆಯ ಪದ ಅಂತ ಕರ್ಕೋಬಹುದು ನಾವು 22ನೇ ಪದವನ್ನ. ಸೊ ಇಲ್ಲಿ ಸುಲಭವಾಗಿ ಈ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್ ಫಾರ್ಮುಲಾವನ್ನ ಬಳಸ್ಕೊಂಡು ನಾವು 22 ಪದಗಳವರೆಗಿನ ಮೊತ್ತ ಕಂಡುಹಿಡಿಬಹುದು. ಸೊ S22 ಇಸ್ ಈಕ್ವಲ್ ಟು 22 ಬೈ 2 ಇಂಟು ಬ್ರಾಕೆಟ್ ಎ ಇವಾಗ ತಾನೇ ಕಂಡುಹಿಡಿದ್ವಿ 2 ಪ್ಲಸ್ ಎ ಎನ್ ಅಂದ್ರೆ 22ನೇ ಪದ 149 ಅದನ್ನ ಬರ್ಕೋತೀನಿ ಇಸ್ ಈಕ್ವಲ್ ಟು 2 1 2 11. ಸೊ 11 ಇಂಟು ಬ್ರಾಕೆಟ್ 149 ಪ್ಲಸ್ 2 ಕೂಡಿಸಿದ್ರೆ 151. ಸೊ 11 ಮತ್ತು 151 ಗುಣಿಸಿದಾಗ ನಮಗ ಏನ್ ಬೆಲೆ ಸಿಗುತ್ತೆ ಅಂದ್ರೆ 1661. ಇದು ಏನು ಅಂತಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು 22 ಪದಗಳವರೆಗಿನ ಮೊತ್ತ 1661. 8ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ 51 ಪದಗಳವರೆಗಿನ ಮೊತ್ತ ಏನು ಅಂತ ಹೇಳಿ ಕೇಳಿದ್ದಾರೆ. ಸೊ ಹೇಗೆ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಕೊಟ್ಟಿರೋದನ್ನ ಬರ್ಕೊಳ್ಳೋಣ. 2ನೇ ಪದ ಮತ್ತು 3ನೇ ಪದ ಇವುಗಳು ಕ್ರಮವಾಗಿ 14 ಮತ್ತು 18 ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಕೇಳ್ತಿರೋದು ಏನು ಅಂತಂದ್ರೆ 51 ಪದಗಳವರೆಗಿನ ಮೊತ್ತ ಅಂದ್ರೆ S51 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್.
ವಿದ್ಯಾರ್ಥಿಗಳು ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಕೊಟ್ಟಿಲ್ಲ, ಬಟ್ ಓಕೆ, ಇಲ್ಲಿ 2 ಅಂತ ಹೇಳಿ ಬರ್ಕೋಬೇಕು. ಸೊ ಸಾಮಾನ್ಯ ವ್ಯತ್ಯಾಸ ಕಂಡಿಡ್ಕೊಳ್ಳಿಕ್ಕೆ 3ನೇ ಪದದಲ್ಲಿ 2ನೇ ಪದನ ಕಳೆದ್ರೆ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ. ಸೊ ಏನಾಗುತ್ತೆ ಇಲ್ಲಿ A3 ಅಂದ್ರೆ 18 ಮೈನಸ್ A2 ಅಂದ್ರೆ 14. ಸೊ 18 14 ಕಳೆದ್ರೆ ಸೊ 4 ಅಂತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ ಸಿಕ್ಕಾಯ್ತು. ಇವಾಗ ಸಾಮಾನ್ಯ ವ್ಯತ್ಯಾಸ D ಸಿಕ್ತು. ಇನ್ನು ಮೊದಲನೇ ಪದ ಯಾವುದು ಅಂತ ಹೇಳಿ ಈ 2ನೇ ಪದವನ್ನ ಬಳಸ್ಕೊಂಡು ನಾವು ಮೊದಲನೇ ಪದವನ್ನ ಇಲ್ಲಿ ಕಂಡುಹಿಡಿಬಹುದು. ಹೇಗೆ? A2 is equal to 14. A2 ನ ಸಾಮಾನ್ಯ ರೂಪ A plus D is equal to 14. A ಗೊತ್ತಿಲ್ಲ ಪ್ಲಸ್ D ಇವಾಗ ತಾನೇ ಕಂಡುಹಿಡ್ಕೊಂಡ್ವಿ. 4 is equal to 14. ಸೊ A is equal to 14, 4 ಈ ಕಡೆ ಹಾಕಿದ್ರೆ -4. ಹಾಗಾಗಿ ಮೊದಲನೇ ಪದ A ಸಿಕ್ಕಾಯ್ತು. ಎಷ್ಟು ಅಂದ್ರೆ ಅದು 10. ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ 2 ಸಿಕ್ಕಾಗಿದೆ. ಸೊ Sn is equal to n/2 into 2a plus n-1 into d ಫಾರ್ಮುಲಾವನ್ನು ಬಳಸಿಕೊಂಡು ನಾವು 51 ಪದಗಳವರೆಗಿನ ಮೊತ್ತ ಕಂಡುಹಿಡಿಬಹುದು. 51/2 ಇಂಟು 2 ಇಂಟು a ಅಂತ ಹೇಳಿದ್ರೆ ಅದು 10 ಪ್ಲಸ್ n ಅಂದ್ರೆ 51 ಮೈನಸ್ 1 ಇಂಟು d ಬೆಲೆ 4 is equal to 51/2 ಇಂಟು ಬ್ರಾಕೆಟ್ 2 10 20 ಪ್ಲಸ್ 51ರೊಳಗೆ 1 ಕಳೆದ್ರೆ 50 ಇಂಟು 4 is equal to 51/2 ಇಂಟು ಬ್ರಾಕೆಟ್ 20 ಪ್ಲಸ್ 54 200 is equal to 51/2 ಇಂಟು 20 ಪ್ಲಸ್ 200 220 ಆಯ್ತು. ಸೊ 2 1 2 110. ಸೊ ಇಲ್ಲಿ ಏನ್ ಸಿಕ್ತು? 51 ಇಂಟು 110. ಸೊ 51 ಇಂಟು 110 ಗುಣಿಸಿದಾಗ 5610 ಅನ್ನೋ ಬೆಲೆ ಸಿಕ್ತು. ಇದು ಆಕ್ಚುಲಿ ಏನು ಅಂದ್ರೆ S51 ಅಂದ್ರೆ 51 ಪದಗಳವರೆಗಿನ ಮೊತ್ತ 5610. 9ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ 49, 17 ಪದಗಳವರೆಗಿನ ಮೊತ್ತ 289. ಆದರೆ ಮೊದಲ n ಪದಗಳವರೆಗಿನ ಮೊತ್ತವೇನು? ಮೊದಲ 7 ಪದಗಳವರೆಗಿನ ಮೊತ್ತ 49 ಅಂತಂದ್ರೆ S7 is equal to 49 ಮತ್ತು 17 ಪದಗಳವರೆಗಿನ ಮೊತ್ತ ಅಂದ್ರೆ S17 is equal to 289. ಆದರೆ ಮೊದಲ n ಪದಗಳವರೆಗಿನ ಮೊತ್ತ ಏನು ಅಂತ ಕೇಳ್ತಿದ್ರೆ Sn is equal to question mark. ಓಕೆ, ಇಲ್ಲಿ ಇವ್ರು ಕೊಟ್ಟಿರೋ ಅಂಶಗಳನ್ನ ಬಳಸ್ಕೊಂಡಾಗ S7 is equal to 49. ಆಕ್ಚುಲಿ S7 ಅಥವಾ Sn ಫಾರ್ಮುಲಾಗೆ S7 ಅನ್ನ ನಾವು ಅಪ್ಲೈ ಮಾಡಿದಾಗ ಇಲ್ಲಿ ಆಕ್ಚುಲಿ n ಜಾಗದಾಗ 7 ಅದ. ಸೊ 7/2 ಇಂಟು 2a ಪ್ಲಸ್ n-1 ಇಂಟು d is equal to 49. ಆಕ್ಚುಲಿ ಇಲ್ಲಿ n ಬೆಲೆ 7 ಅಂತಿದೆ. ಇದನ್ನ 7 ಅಂತ ಕರೆಕ್ಷನ್ ಮಾಡ್ಕೊಳ್ಳಿ. 7/2 ಇಂಟು 2a ಪ್ಲಸ್ 7ರಾಗ 1 ಹೋದ್ರೆ 6d is equal to 49. ಇಲ್ಲಿ 7 1 7 7 49 ಕ್ಯಾನ್ಸಲ್ ಮಾಡ್ಬೋದು. 2a ಪ್ಲಸ್ 6d ಒಳಗ ಕಾಮನ್ ಇರ್ತಕ್ಕಂಥ ಸಂಖ್ಯೆ 2. 2ಅನ್ನ ಹೊರಗಡೆ ತೆಗೆದ್ರೆ ಒಳಗಡೆ a ಪ್ಲಸ್ 2 ಇಂಟು a 2a ಪ್ಲಸ್ 2 3 6d is equal to 7. ಆಮೇಲೆ ಇಲ್ಲಿ ಡಿನಾಮಿನೇಟರ್ 2 ಇದೆ. ಸೊ 2 1 ಕ್ಯಾನ್ಸಲ್ ಆಗಿ ಕೊನೆಯದಾಗಿ ಇಲ್ಲಿ ಉಳಿತಕ್ಕಂಥ ಬೆಲೆ ಏನು ಅಂದ್ರೆ a ಪ್ಲಸ್ 3d is equal to 7. ಇದನ್ನ ಸಮೀಕರಣ 1 ಅಂತ ಹೇಳಿ ಕರಿತೇನೆ. ಇನ್ನು ಹಾಗೆ
S17 is equal to 289 ಅಂತಕ್ಕಂಥದ್ದು S17ಗೆ SN ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡ್ರೆ ಸೊ ಇಲ್ಲಿ n ಜಾಗದಾಗ 17 ಅದ. ಸೊ 17/2 ಇಂಟು 2a ಪ್ಲಸ್ 17 ಮೈನಸ್ 1 ಇಂಟು ಡಿ ಅಂತ ಬರಿಬೋದು ಇಸ್ ಈಕ್ವಲ್ ಟು 289. ಸೊ 17/2 ಇಂಟು 2a ಪ್ಲಸ್ 17ರಾಗ 1 ಕಳೆದ್ರೆ 16 ಡಿ ಇಸ್ ಈಕ್ವಲ್ ಟು 289. ಸೊ 17/2 ಇಂಟು 2a ಪ್ಲಸ್ 16 ಡಿ. ಇದ್ರೊಳಗೆ ಕಾಮನ್ ಇರೋದು ಏನಂದ್ರೆ 2, ಅದನ್ನು ಹೊರಗಡೆ ತೆಗೆದ್ರೆ ಇಲ್ಲಿ a ಪ್ಲಸ್ 8 ಡಿ ಉಳಿತು ಇಸ್ ಈಕ್ವಲ್ ಟು 289. 2 ಒಂದ್ಲೆ ಕ್ಯಾನ್ಸಲ್ ಆಯ್ತು. ಸೊ 17 ಒಂದ್ಲೆ 17 17 289. ಸೊ ಇಲ್ಲಿ ಕೊನೆಯದಾಗಿ ನಮ್ಗೆ ಏನ್ ಉಳಿತು ಅಂದ್ರೆ a ಪ್ಲಸ್ a ಟು ಡಿ 8d ಇಸ್ ಈಕ್ವಲ್ ಟು 17. ಸೊ ಇದನ್ನ ಸಮೀಕರಣ 2 ಅಂತ ಹೇಳಿ ಕರಿತೇನೆ. ಇವಾಗ ಸಮೀಕರಣ 2 ಮೈನಸ್ ಸಮೀಕರಣ 1 ಮಾಡಿದಾಗ ಏನ್ ಸಿಗ್ತದ? ಸಮೀಕರಣ 2ರಲ್ಲಿ ಸಮೀಕರಣ 1ರನ್ನ ಕಳಿಬೇಕು ಅಂದ್ರೆ ಎರಡನೇ ಸಮೀಕರಣ a ಪ್ಲಸ್ n2d ಇಸ್ ಈಕ್ವಲ್ ಟು 17. ಮೊದಲನೇ ಸಮೀಕರಣ a ಪ್ಲಸ್ 3d ಇಸ್ ಈಕ್ವಲ್ ಟು 7. ಕಳಿಬೇಕು ಅಂದ್ರೆ ಇಲ್ಲಿ ಚಿಹ್ನೆ ಚೇಂಜ್ ಆಗ್ತದ. ಮೈನಸ್ a ಆಯ್ತು, ಮೈನಸ್ 3d ಆಯ್ತು, ಮೈನಸ್ 7 ಆಯ್ತು. ಪ್ಲಸ್ a ಮೈನಸ್ a ಕ್ಯಾನ್ಸಲ್. 8d ಒಳಗ 3d ಹೋದ್ರೆ 5d ಇಸ್ ಈಕ್ವಲ್ ಟು 17 7 ಕಳೆದ್ರೆ 10. 5 ಒಂದ್ಲೆ 5 2 10. ನಮಗೆ ಸಿಕ್ಕಿ ಇಲ್ಲಿ ಡಿ ಬೆಲೆ ಸಿಕ್ಕಾಯ್ತು ಏನಂತಂದ್ರೆ 2. ಇವಾಗ ಡಿ ಬೆಲೆಯನ್ನ ನಾವು ಇಕ್ವೇಶನ್ 1ರಲ್ಲಿ ಹಾಕಿದಾಗ ನಮ್ಗೆ ಮೊದಲನೇ ಪದ ಎ ಸಿಗ್ತದ. ಸೊ ಅಂದ್ರೆ a ಪ್ಲಸ್ 3d ಇಸ್ ಈಕ್ವಲ್ ಟು 7. ಸೊ a ಪ್ಲಸ್ 3 ಇಂಟು ಡಿ ಅಂತ ಹೇಳಿದ್ರೆ 2 ಇಸ್ ಈಕ್ವಲ್ ಟು 7. a ಪ್ಲಸ್ 3 6 ಇಸ್ ಈಕ್ವಲ್ ಟು 7. a ಇಸ್ ಈಕ್ವಲ್ ಟು 7 ಮೈನಸ್ 6. ಹಾಗಾಗಿ a ಬೆಲೆನೂ ಸಿಕ್ಕಾಯ್ತು. 7ರಲ್ಲಿ 6 ಕಳೆದ್ರೆ a ಇಸ್ ಈಕ್ವಲ್ ಟು 1. ಓಕೆ, a ಬೆಲೆ ಸಿಕ್ಕಾಯ್ತು, ಡಿ ಬೆಲೆ ಸಿಕ್ಕಾಯ್ತು. ಇನ್ನು n ಪದಗಳವರೆಗಿನ ಮೊತ್ತ. ಸೊ Sn ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾದೊಳಗ a ಮತ್ತು ಡಿ ಬೆಲೆಯನ್ನ ಮಾತ್ರ ಹಾಕೊಂತ ಹೋಗ್ಬೇಕು. n/2 ಇಂಟು ಬ್ರಾಕೆಟ್ 2 ಇಂಟು a ಅಂದ್ರೆ 1 ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ 2. ಓಕೆ, ಇಲ್ಲಿ ಸಾಲ್ವ್ ಮಾಡ್ತೇನೆ ಇದನ್ನ. ಸೊ Sn ಇಸ್ ಈಕ್ವಲ್ ಟು n/2 ಇಂಟು 2 1 ಅಂದ್ರೆ 2 ಒಂದ್ಲೆ 2 ಪ್ಲಸ್ 2 ಇಂಟು n 2n ಪ್ಲಸ್ ಇಂಟು ಮೈನಸ್ ಮೈನಸ್ 2 ಒಂದ್ಲೆ 2. ಸೊ ಇಲ್ಲಿ ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಯ್ತು. ಸೊ ಉಳ್ಕೊಳ್ಳೋದೇನಂದ್ರೆ n/2 ಇಂಟು 2n. ಇಲ್ಲಿ 2 ಒಂದ್ಲೆ ಕ್ಯಾನ್ಸಲ್ ಆಯ್ತು. ಉಳ್ಕೊಳ್ಳೋದೇನು ಅಂತಂದ್ರೆ n ಇಂಟು n. ಓಕೆ, n ಇಂಟು n ಇಸ್ ಈಕ್ವಲ್ ಟು n ಸ್ಕ್ವೇರ್. ಅಂದ್ರೆ ಮೊದಲ n ಪದಗಳವರೆಗಿನ ಮೊತ್ತ ಏನಾಗಿದೆ ಅಂತಂದ್ರೆ ಇಲ್ಲಿ n ಸ್ಕ್ವೇರ್ ಆಗಿದೆ. ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ ವಿದ್ಯಾರ್ಥಿಗಳೇ. ಪ್ರಶ್ನೆ, an ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ a1 a2 a3 an ಇದು ಒಂದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆ an ಬೆಲೆಯನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ an ಇಸ್ ಈಕ್ವಲ್ಸ್ ಟು 3 ಪ್ಲಸ್ 4n. ಹಾಗಾದ್ರೆ ಮೊದಲನೇ ಪದ a1 ಏನಾಗುತ್ತೆ ಅಂತ ಹೇಳಿ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ n ಜಾಗದಲ್ಲಿ ನಾವು ಒಂದನ್ನ ಹಾಕಿದಾಗ ನಮಗೂ ಮೊದಲನೇ ಪದ ಸಿಗ್ತದ. 3 ಪ್ಲಸ್ 4 ಇಂಟು 1
3 ಪ್ಲಸ್ 4 1 4 ಇಸ್ ಈಕ್ವಲ್ ಟು 7. ಸೊ ಮೊದಲನೇ ಪದ 7. ಹಾಗೆ ಎರಡನೇ ಪದ ಕಂಡುಹಿಡಿಬೇಕು ಅಂತಂದ್ರೆ 3 ಪ್ಲಸ್ 4 ಇಂಟು n ಜಾಗದಲ್ಲಿ 2 ಹಾಕಿದಾಗ 3 ಪ್ಲಸ್ 4 8 8 3 11. ಹಾಗೆ ಮೂರನೇ ಪದ ಕಂಡುಹಿಡಿಬೇಕು ಅಂದಾಗ 3 ಪ್ಲಸ್ 4 ಇಂಟು 3 ಇಸ್ ಈಕ್ವಲ್ ಟು 3 ಪ್ಲಸ್ 4 3 12. ಏನು ಆರಾಮದೇನು? 3 ಪ್ಲಸ್ 12 15 ಆಯ್ತು. ಹಾಗೆ ನಾಲ್ಕನೇ ಪದವನ್ನ ನೋಡಿದಾಗ 3 ಪ್ಲಸ್ 4 ಇಂಟು 4 ಇಸ್ ಈಕ್ವಲ್ ಟು 3 ಪ್ಲಸ್ 4 4 16 16 ಪ್ಲಸ್ 3 19. ಓಕೆ, ಇಲ್ಲಿ ಮೊದಲ 4 ಪದಗಳು ಯಾವುವು ಅಂತ ಹೇಳಿ ಕಂಡಿಡ್ಕೊಂಡ್ವಿ. ಇವಾಗ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ರೆ ಈ an ಇಸ್ ಈಕ್ವಲ್ ಟು 3 ಪ್ಲಸ್ 4n ಗೆ ಸಂಬಂಧಪಟ್ಟಂಗೆ ಎಲ್ಲಾ ಪದಗಳು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತಾವು ಅಂತ ಹೇಳಿ ನಾವು ಕನ್ಕ್ಲೂಡ್ ಮಾಡ್ಬೋದು. ಓಕೆ, ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡಿದಾಗ ಏನ್ ಸಿಗುತ್ತೆ? ಎರಡನೇ ಪದ 11 ಮೈನಸ್ 7 ಇಸ್ ಈಕ್ವಲ್ ಟು 4. ಹಾಗೆ ಮೂರನೇ ಪದದಲ್ಲಿ ಎರಡನೇ ಪದ ಕಳೆದಾಗ ಅಂತಂದ್ರೆ ಮೂರನೇ ಪದ 15 ಮೈನಸ್ ಎರಡನೇ ಪದ 11. ಸೊ 15ರಲ್ಲಿ 11 ಕಳೆದ್ರೆ 4. ಹಾಗೆ ನಾಲ್ಕನೇ ಪದದಲ್ಲಿ ಮೂರನೇ ಪದ ಕಳೆದಾಗ ಸಿಗ್ತಕ್ಕಂಥ ಬೆಲೆ 19 ಮೈನಸ್ 15 ಇಸ್ ಈಕ್ವಲ್ ಟು 4. ಇಲ್ಲಿ ಡಿ ಅಂತಕ್ಕಂಥದ್ದು 4 ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರೋದ್ರಿಂದ ಈ ಪದಗಳು ಏನ್ ಮಾಡ್ತಾವ ಅಂದ್ರೆ ಸಮಾಂತರ ಶ್ರೇಣಿಯನ್ನ ಉಂಟು ಮಾಡ್ತಾವೆ. ಸೊ ಕನ್ಕ್ಲೂಡ್ ಮಾಡಬೇಕು ಫೈನಲ್ ಆಗಿ ಏನಂತ ಹೇಳಿದ್ರೆ ಇಲ್ಲಿ a1 a2 a3 ಡ್ಯಾಶ್ 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 an ಇವು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತವೆ. ಓಕೆ, ಕನ್ಕ್ಲೂಡ್ ಮಾಡಿದ್ವಿ. ಮೋಸ್ಟ್ಲಿ ಈ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಸಬ್ ಪ್ರಶ್ನೆ ಇರಬಹುದು. ಮೊದಲ 15 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡ್ಲಿಕ್ಕೆ ಕೇಳಿರ್ಬೋದು. ಓಕೆ, ಸೊ ಇಲ್ಲಿ ಆಲ್ರೆಡಿ ನಮಗೆ ಮೊದಲನೇ ಪದ ಸಿಕ್ಕಿದೆ. ಸೊ ಏನು ಅಂತಂದ್ರೆ 7. ಆಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ ಸಿಕ್ಕಿದೆ. ಏನು ಅಂತಂದ್ರೆ 4. ಎನ್ ಬೆಲೆ 15 ಮತ್ತೆ ಎಸ್ 15 ಬೆಲೆ ಏನಾಗಿರುತ್ತೆ ಅಂತ ಹೇಳಿ ನೀವು ಇದನ್ನ ಮನೆಯೊಳಗೆ ಟ್ರೈ ಮಾಡಬಹುದು. ಇನ್ನು ಇದರಲ್ಲಿ ಎರಡನೇ ಪ್ರಶ್ನೆ an ಇಸ್ ಈಕ್ವಲ್ ಟು 9 ಮೈನಸ್ 5n. ಇಲ್ಲಿ ಮತ್ತೊಮ್ಮೆ ಬರ್ಕೋತೀನಿ ನಾನು. an ಇಸ್ ಈಕ್ವಲ್ ಟು 9 ಮೈನಸ್ 5n. ಸೊ ಮೊದಲನೇ ಪದ a1 ಏನಾಗಿರ್ತದೆ ಅಂದ್ರೆ 9 ಮೈನಸ್ 5 ಇಂಟು 1 ಇಸ್ ಈಕ್ವಲ್ ಟು 9 ಮೈನಸ್ 5 1 5. 9ರಲ್ಲಿ 5 ಕಳೆದ್ರೆ ಬರ್ತಕ್ಕಂಥ ಬೆಲೆ 4. ಎರಡನೇ ಪದ a2 ಇಸ್ ಈಕ್ವಲ್ ಟು 9 ಮೈನಸ್ 5 ಇಂಟು 2 ಇಸ್ ಈಕ್ವಲ್ ಟು 9 ಮೈನಸ್ 5 10. ಸೊ 9ರಲ್ಲಿ 10 ಕಳೆದಾಗ ಸಿಗ್ತಕ್ಕಂಥ ಬೆಲೆ ಮೈನಸ್ 1. ಇನ್ನು ಮೂರನೇ ಪದ a3 9 ಮೈನಸ್ 5 ಇಂಟು 3 ಇಸ್ ಈಕ್ವಲ್ ಟು 9 ಮೈನಸ್ 5 3 15 ಇಸ್ ಈಕ್ವಲ್ ಟು 9 ಮೈನಸ್ 15 ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಆಕ್ಚುಲಿ ಏನು ಅಂತಂದ್ರೆ ಮೈನಸ್ 6. ಇನ್ನು ನಾಲ್ಕನೇ ಪದ a4 9 ಮೈನಸ್ 5 ಇಂಟು 4 ಇಸ್ ಈಕ್ವಲ್ ಟು 9 ಮೈನಸ್ 5 4 20. ಸೊ ಇಲ್ಲಿ ಸಿಗ್ತಕ್ಕಂಥ ಬೆಲೆ ಮೈನಸ್ 11. ಓಕೆ, ಸೊ 4 ಪದಗಳನ್ನ ಕಂಡಿಡ್ಕೊಂಡ್ವಿ. ಇವಾಗ ಸಾಮಾನ್ಯ ವ್ಯತ್ಯಾಸ ಡಿ ಒಂದೇ ಆಗಿದೆ ಅಂತ ಹೇಳಿ ಚೆಕ್ ಮಾಡೋಣ. ಡಿ ಇಸ್ ಈಕ್ವಲ್ ಟು a2 ಮೈನಸ್ a1 ಅಂದ್ರೆ ಮೈನಸ್ 1 ಮೈನಸ್ 4 ಮೈನಸ್ 5 ಆಯ್ತು. ಮೂರನೇ ಪದದಲ್ಲಿ ಎರಡನೇ ಪದ ಕಳೆದಾಗ ಏನಾಗುತ್ತೆ ನೋಡೋಣ. ಮೈನಸ್ 6 ಮೈನಸ್ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ ಮೈನಸ್ 6ರಲ್ಲಿ 1 ಕಳೆದ್ರೆ ಮೈನಸ್ 5.
ಹಾಗೆ ಮು- ನಾಲ್ಕನೇ ಪದದಲ್ಲಿ ಮೂರನೇ ಪದ ಕಳೆದಾಗ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸೊ ನಾಲ್ಕನೇ ಪದ -11 -6 -11 ಪ್ಲಸ್ 6 ಸಿಂಪ್ಲಿಫೈ ಮಾಡಿದ್ರೆ -5. ಸೊ ಅಂದ್ರೆ ಇಲ್ಲಿ ಡಿ ಬೆಲೆ ಒಂದೇ ಆಗಿದೆ, ಅದು -5. ಸೊ ಹಾಗಾಗಿ ಇಲ್ಲಿ ಈ an = 9 - 5n ಗೆ ಸಂಬಂಧಪಟ್ಟಂತೆ ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ ಎಲ್ಲ ಪದಗಳು ಏನ್ ಮಾಡ್ತಾವ ಅಂದ್ರೆ ಸಮಾಂತರ ಶ್ರೇಣಿಯನ್ನ ಉಂಟು ಮಾಡುತ್ತವೆ. ಓಕೆ, ಇಲ್ಲಿನೂ ಮೊದಲ 15 ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕು ಅಂದ್ರೆ ಮೊದಲನೇ ಪದ a ಏನಾಗಿದೆ 4 ಆಗಿದೆ. ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಏನಾಗಿದೆ -5 ಆಗಿದೆ. ಎನ್ ಬೆಲೆ ಏನು ಅಂತಂದ್ರೆ 15 ಆದಾಗ ಎಸ್ 15 ಬೆಲೆ ಏನಾಗಿರುತ್ತೆ ಅಂತ ಹೇಳಿ ಎಸ್ ಎನ್ ಫಾರ್ಮುಲಾ ಹಾಕಿ ನೀವೇ ಕ್ಯಾಲ್ಕುಲೇಟ್ ಮಾಡಿ. 11ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 4n - n² ಆದರೆ ಮೊದಲ ಪದ s1 s2, ಮೊದಲ 2 ಪದಗಳ ಮೊತ್ತವೇನು, ಎರಡನೇ ಪದ s2, ಅದೇ ರೀತಿ ಮೂರನೇ ಪದ, 10ನೇ ಪದ ಮತ್ತು nನೇ ಪದಗಳನ್ನ ಕಂಡು ಹಿಡಿಯಿರಿ. ಓಕೆ, ಕೊಟ್ಟಿರ್ತಕ್ಕಂಥ ಅಂಶಗಳನ್ನ ಮತ್ತು ಏನ್ ಕೇಳಿದಾರ ಅಂತ ಹೇಳಿ ಮೊದಲು ಬರ್ಕೊಳ್ಳೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ಅಂತಂದ್ರೆ Sn ಕೊಟ್ಟಿರ್ತಕ್ಕಂಥದ್ದು 4n - n². ಇನ್ನು ಕೇಳಿರೋದೇನು ಅಂತಂದ್ರೆ S1 S2. ನೆಕ್ಸ್ಟ್ ಪ್ರಶ್ನೆ, ಮೊದಲ 2 ಪದಗಳ ಮೊತ್ತವೇನು ಅಂತಂದ್ರೆ ಸಮ್ ಆಫ್ 2 ಟರ್ಮ್ ? ಎರಡನೇ ಪದ ಎಷ್ಟು ಅಂದ್ರೆ A2 ? ಅದೇ ರೀತಿ ಮೂರನೇ ಪದ ಅಂದ್ರೆ A3 ? 10ನೇ ಪದ A10 ? ಮತ್ತು nನೇ ಪದಗಳನ್ನು ಕಂಡುಹಿಡಿಯಿರಿ ಅಂದ್ರೆ an ಓಕೆ, ಇವಾಗ ಮೊದಲಿಗೆ ನಾವು ಇಲ್ಲಿ ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ ಏನಾಗಿರುತ್ತೆ ಅಂತ ಹೇಳಿ ಕಂಡುಹಿಡ್ಕೋಬೇಕು ಅಂತಂದ್ರೆ ಈ ಕೊಟ್ಟಿರ್ತಕ್ಕಂಥ ಅಂಶವನ್ನ ನಾವಿಲ್ಲಿ ಬಳಸ್ಕೋಬೇಕು. Sn 4n - n² ಅಂತ ಹೇಳ್ಕೊಟ್ಟಿದಾರಲ್ಲ, ಇಲ್ಲಿ n ಜಾಗದಾಗ 1 ಹಾಕಿದ್ರೆ ಇದರ ಅರ್ಥ ಸಮ್ ಆಫ್ ಫಸ್ಟ್ ಟರ್ಮ್ ಅಂದ್ರೆ ಒಂದು ಪದದ ಮೊತ್ತ ಆಕ್ಚುಲಿ ಇಲ್ಲಿ n ಜಾಗದಾಗ 1 ಆಗ್ಯದ. ಸೊ 4 × 1 - n² ಅಂದ್ರೆ 1²4 1 4 - 1² ಅಂದ್ರೆ 1. ಸೊ 4ರಾಗ 1 ಕಳೆದ್ರೆ 3. ಇದೇನಂದ್ರೆ S1. ಇಲ್ಲಿ ಸಮ್ ಆಫ್ ಫಸ್ಟ್ ಟರ್ಮ್ ಅಂದ್ರೆ ಮೊದಲನೇ ಪದದ ಮೊತ್ತ ಅಂದ್ರೆ ಇದು ಮೊದಲನೇ ಪದನೇ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಪದ ಏನಾಗಿದೆ, ಅದು 3 ಆಗಿದೆ. ಇನ್ನು ಎರಡನೇ ಪ್ರಶ್ನೆ ಇದರಲ್ಲಿ ಏನಂತಂದ್ರೆ ಸಮ್ ಆಫ್ 2 ಟರ್ಮ್, ಎರಡನೇ ಪದಗಳವರೆಗಿನ ಮೊತ್ತ S2 ಸೊ n ಜಾಗದೊಳಗ ಈ ಎಕ್ಸ್ಪ್ರೆಷನ್ ಒಳಗ 2 ಹಾಕಿದಾಗ ಏನ್ ಸಿಗುತ್ತೆ, S2 4 × 2 - n² ಅಂತ ಅಂದ್ರೆ 2² 4 2 8 - 2 4. ಸೊ 8ರಲ್ಲಿ 4 ಕಳೆದ್ರೆ ನಮಗೆ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂತಂದ್ರೆ 4. ಇದೇನಪ್ಪ ಅಂದ್ರೆ ಮೊದಲ 2 ಪದಗಳವರೆಗಿನ ಮೊತ್ತ. ವಿದ್ಯಾರ್ಥಿಗಳೇ, ಮೊದಲ 2 ಪದಗಳವರೆಗಿನ ಮೊತ್ತ ಅಂತ ಅಂದ್ರೆ ಇಲ್ಲಿ ಮೊದಲನೇ ಪದ ಮತ್ತು ಎರಡನೇ ಪದಗಳ ಮೊತ್ತ. ಈಗ ಆಲ್ರೆಡಿ ನಾವು ಕಂಡು ಹಿಡ್ಕೊಂಡಿದೀವಿ S2 ಬೆಲೆ 4. ಆಮೇಲೆ ಇಲ್ಲಿ ಗಮನಿಸಿ A1 ಅಥವಾ S1 ಅಂತ ಅಂದ್ರೆ ಮೊದಲನೇ ಪದ 3 ಆಗಿದೆ. ಸೊ ಇಲ್ಲಿ A1 ಜಾಗದಲ್ಲಿ 3 ಬರ್ಕೋತೀನಿ ಪ್ಲಸ್ A2. ಸೊ 4 ಈ 3 ಈ ಕಡೆ ಕಳಿಸಿದ್ರೆ -3 A2 ಆಯ್ತು. ಸೊ 4ರಾಗ 3 ಹೋದ್ರೆ 1 ಹಾಗಾಗಿ ನಮಗೆ ಎರಡನೇ ಪದ ಸಿಕ್ತು. ಅದು ಎಷ್ಟು ಅಂದ್ರೆ 1. ನೋಡಿ,
ಮೊದಲಿಗೆ S1 ಕಂಡಿಡಿದ್ವಿ, ಆಮೇಲೆ S2 ಕಂಡಿಡಿದ್ವಿ, ಆಮೇಲೆ A2 ಎರಡನೇ ಪದ ಕಂಡಿಡ್ಕೊಂಡ್ವಿ. ಇವಾಗ A3 ಅನ್ನ ಕಂಡಿಡ್ಕೋಬೇಕು. ಸೊ A3 ಅನ್ನ ಕಂಡಿಡ್ಕೋಬೇಕು ಅಂದ್ರೆ ಇಲ್ಲಿ ಮೊದಲಿಗೆ ನಾವು ಸಾಮಾನ್ಯ ವ್ಯತ್ಯಾಸ D ಅನ್ನ ಕಂಡಿಡ್ಕೋಬೇಕು. ನಮಗೆ ಮೊದಲನೇ ಪದ ಮತ್ತು ಎರಡನೇ ಪದ ಎರಡು ಸಿಕ್ಕಾಗಿದೆ. ಸೊ ಇವಾಗ ಸಾಮಾನ್ಯ ವ್ಯತ್ಯಾಸ D ಕಂಡಿಡಿಬೇಕಂದ್ರೆ A2 ಮೈನಸ್ A1. ಸೊ A2 ಅಂತ ಹೇಳಿದ್ರೆ ಎಷ್ಟಾಗಿದೆ 1 ಮೈನಸ್ A1 ಎಷ್ಟಾಗಿದೆ 3. ಸೊ ಒಂದ್ರೊಳಗ 3 ಕಳೆದ್ರೆ ಸಿಗ್ತಕ್ಕಂಥದ್ದು 2. ಸೊ ಹಾಗಾಗಿ ಡಿ ಬೆಲೆ ಸಿಕ್ಕಾಯ್ತು ಏನಂತಂದ್ರೆ ಇದು -2. ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಇವಾಗ A3 ಬೆಲೆಯನ್ನ ಕಂಡುಹಿಡ್ಕೋಬಹುದು. A3 ಯ ಸಾಮಾನ್ಯ ರೂಪ ಏನಿದೆ A ಪ್ಲಸ್ 2D A ಅಂದ್ರೆ ಮೊದಲನೇ ಪದ 3 ಪ್ಲಸ್ 2 ಇಂಟು ಸಾಮಾನ್ಯ ವ್ಯತ್ಯಾಸ ಏನಾಗಿದೆ -2 3 ಪ್ಲಸ್ ಇಂಟು ಮೈನಸ್ 2 4. ಸೊ ಹಾಗಾಗಿ ಇಲ್ಲಿ ಮೂರನೇ ಪದ 3 ಮೈನಸ್ 4 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ -1. ಓಕೆ, ಸೊ ಮೂರನೇ ಪದವನ್ನು ಸಹಿತ ಕಂಡಿಡ್ಕೊಂಡ್ವಿ. ಇನ್ನು 10ನೇ ಪದ. ಸೊ 10ನೇ ಪದವನ್ನು ಸಹಿತ ಸುಲಭವಾಗಿ ಕಂಡಿಡ್ಕೋಬಹುದು. A10 ಇದರ ಸಾಮಾನ್ಯ ರೂಪ A ಪ್ಲಸ್ 9D A ಅಂದ್ರೆ ಮೊದಲನೇ ಪದ 3 ಪ್ಲಸ್ 9 ಇಂಟು ಸಾಮಾನ್ಯ ವ್ಯತ್ಯಾಸ D ಇದು -2 3 ಪ್ಲಸ್ ಇಂಟು ಮೈನಸ್ 9 18 3ರಲ್ಲಿ 18 ಕಳೆದು ಅಂದ್ರೆ ಅದರ ಅರ್ಥ -15. ಸೊ 10ನೇ ಪದ ಏನಾಗಿದೆ ಅಂತಂದ್ರೆ -15. ಇನ್ನು AN ಕಂಡುಹಿಡ್ಲಿಕ್ಕೆ ಹೇಳಿದರೆ, ಸೊ Nನೇ ಪದದ ಸಾಮಾನ್ಯ ರೂಪ ಏನು ಅಂದ್ರೆ A ಪ್ಲಸ್ N ಮೈನಸ್ 1 ಇಂಟು D. ಸೊ A ಮೊದಲನೇ ಪದ 3 ಪ್ಲಸ್ N ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ -1 ಇಂಟು D ಅಂದ್ರೆ ಸಾಮಾನ್ಯ ವ್ಯತ್ಯಾಸ -2 3 ಪ್ಲಸ್ ಇಂಟು ಮೈನಸ್ 2 ಇಂಟು N 2N ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2. ಸೊ 3 ಪ್ಲಸ್ 2 ಕೂಡಿಸಿದ್ರೆ 5 ಆಯ್ತು -2N. ಇದು ಏನಪ್ಪಾ ಅಂದ್ರೆ Nನೇ ಪದ. ಸೊ ಹಾಗಾಗಿ ಈ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ Nನೇ ಪದ ಏನಾಗಿದೆ 5 ಮೈನಸ್ 2N. ಸೊ ಅವರು ಕೇಳಿರ್ತಕ್ಕಂಥ ಅಷ್ಟು ಅಂಶಗಳನ್ನ ಇಲ್ಲಿ ಕಂಡಿಡಿದ್ವಿ. S1 ಮೊದಲನೇ ಪದ ಕಂಡಿಡಿದ್ವಿ, S2 4 ಆಗಿದೆ, ಆಮೇಲೆ A2 1 ಆಗಿದೆ ಎರಡನೇ ಪದ, ಮತ್ತು ಮೂರನೇ ಪದ A3 -1, ಇನ್ನು 10ನೇ ಪದ -15 ಮತ್ತು Nನೇ ಪದ 5 ಮೈನಸ್ 2N. 12ನೇ ಪ್ರಶ್ನೆ, 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಓಕೆ, ಸೊ ಹಾಗಾದ್ರೆ 6ರಿಂದ ಭಾಗಿಸಲ್ಪಡ್ತಕ್ಕಂಥ ಮೊದಲ ಸಂಖ್ಯೆ ಯಾವುದು ಅಂತಂದ್ರೆ 6, ಎರಡನೇ ಸಂಖ್ಯೆ 12, ಮೂರನೇ ಸಂಖ್ಯೆ 18. ಸೊ ಹೀಗೆ ನಮ್ಗೆ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ. ಸೊ ಇಲ್ಲಿ ಪ್ರಶ್ನೆ ಮಾಡ್ತಿರೋದು ಏನು ಅಂತ ಹೇಳಿದ್ರೆ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಹೇಳ್ತಿದ್ದಾರೆ. ಸೊ ಇಲ್ಲಿ ಈ 6, 12, 18 ಅಂತಕ್ಕಂಥದ್ದು ಕ್ಲಿಯರ್ ಆಗಿ ನಮಗೆ ಸಮಾಂತರ ಶ್ರೇಣಿಯನ್ನ ಉಂಟು ಮಾಡ್ತಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಸೊ ಹಾಗಾಗಿ ಮೊದಲನೇ ಪದ ಅಂದ್ರೆ 6 ಆಯ್ತು. ಇನ್ನು ಸಾಮಾನ್ಯ ವ್ಯತ್ಯಾಸ D ನ ನೋಡಿದಾಗ 12 ಮೈನಸ್ 6 6 ಆಯ್ತು. ಇಲ್ಲಿ ಕೇಳಿರ್ತಕ್ಕಂಥದ್ದು 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ. ಸೊ ಈ ರೀತಿ ಪದಗಳನ್ನ ಬರ್ಕೊಂತ ಹೋದಾಗ 40 ಪದಗಳವರೆಗಿನ ಮೊತ್ತ ಅಂತಂದ್ರೆ ಇಲ್ಲಿ N 40 ಆಯ್ತು. ಸೊ ಕಂಡುಹಿಡಿಬೇಕಾಗಿರೋದು S40 S40 ಕ್ವಶನ್ ಮಾರ್ಕ್. ಓಕೆ, ಸೊ ಫಾರ್ಮುಲಾ ಬಳಸ್ಕೊಳ್ಳೋಣ. Sn n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು D ಫಾರ್ಮುಲಾ ಬಳಸಿದಾಗ S40 40/2 ಇಂಟು 2 ಇಂಟು 6 ಪ್ಲಸ್ n ಅಂದ್ರೆ 40 ಮೈನಸ್ 1 ಇಂಟು D ಅಂತ ಹೇಳಿದ್ರೆ
6 2 ಒಂದ್ಲೆ 2 20 ಉಳ್ಕೊಳ್ಳೋದು ಇಲ್ಲಿ 20 ಇಂಟು ಬ್ರಾಕೆಟ್ 6 12 ಪ್ಲಸ್ 40ರಲ್ಲಿ ಒಂದು ಕಳೆದ್ರೆ 39 ಇಂಟು 5 ಇಸ್ ಈಕ್ವಲ್ ಟು 20 ಇಂಟು ಬ್ರಾಕೆಟ್ 12 ಪ್ಲಸ್ 39 ಇಂಟು ಆಕ್ಚುಲಿ 5 ಅಲ್ಲ ಇದು 6 39 ಇಂಟು 6 ಗುಣಿಸಿದಾಗ ಸಿಗ್ತಕ್ಕಂಥ ಬೆಲೆ 234 ಇಸ್ ಈಕ್ವಲ್ ಟು 20 ಇಂಟು ಬ್ರಾಕೆಟ್ 12 ಪ್ಲಸ್ 234 ಕೂಡಿಸಿದಾಗ 246 ಸಿಗುತ್ತೆ. ಸೊ 20 ಇಂಟು 246 ಗುಣಿಸಿದಾಗ ಸಿಗ್ತಕ್ಕಂಥ ಒಟ್ಟು ಬೆಲೆ 4920. ಇದು ಏನಂತಂದ್ರೆ 6ರಿಂದ ಭಾಗಿಸಲ್ಪಡ್ತಕ್ಕಂಥ ಮೊದಲ 40 ಪೂರ್ಣಾಂಕಗಳ ಮೊತ್ತ. ಕೊನೆಯದಾಗಿ ಇದನ್ನ ನಾವು ಕನ್ಕ್ಲೂಡ್ ಮಾಡಬೇಕು. ಏನಂತ ಹೇಳಿದ್ರೆ 6ರಿಂದ ಭಾಗಿಸಲ್ಪಡುವ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಎಷ್ಟು ಅಂತ ಹೇಳಿದ್ರೆ ಅದು ಇಸ್ ಈಕ್ವಲ್ ಟು 4920. 13ನೇ ಪ್ರಶ್ನೆ, 8ರ ಮೊದಲ 15 ಅಪವರ್ತ್ಯಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದೆ. ಓಕೆ, 8ರ ಮೊದಲ 15 ಅಪವರ್ತ್ಯ ಅಂದ್ರೆ ಇಲ್ಲಿ ನಾವು ಇಂಗ್ಲಿಷ್ನಾಗ ಮಲ್ಟಿಪಲ್ಸ್ ಅಂತ ಹೇಳ್ತೇವೆ. ಸೊ 8ರ ಮೊದಲ 15 ಅಪವರ್ತ್ಯಗಳನ್ನ ನೋಡಿದಾಗ ಮೊದಲನೇ ಅಪವರ್ತ್ಯ 8, ಎರಡನೇ ಅಪವರ್ತ್ಯ 16, ಮೂರನೇದು 24, ನಾಲ್ಕನೇದು 32. ಸೊ ಹೀಗೆ ಪದಗಳು ಸಿಗ್ತಾ ಹೋಗ್ತವೆ. ಸೊ 8, 16, 24, 32 ಈ ಪದಗಳನ್ನ ಗಮನಿಸಿದಾಗ ಇವು ಖಂಡಿತವಾಗಿಯೂ ಸಮಾಂತರ ಶ್ರೇಣಿಯ ಪದಗಳನ್ನು ಉಂಟು ಮಾಡ್ತವೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಪದ ಎ 8, ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ 16 ಮೈನಸ್ 8 ಮಾಡಿದಾಗ 8 ಅಂತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ ಆಗಿದೆ. ಇನ್ನು ಕೇಳಿರ್ತಕ್ಕಂಥದ್ದು ಏನು ಅಂದ್ರೆ 15 ಅಪವರ್ತ್ಯಗಳ ಮೊತ್ತ ಅಂದ್ರೆ n ಇಸ್ ಈಕ್ವಲ್ ಟು 15 ಅಂದ್ರೆ ಎಸ್ 15 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಬಳಸ್ತಕ್ಕಂಥ ಫಾರ್ಮುಲಾ Sn is equal to n by 2 into 2a plus n minus 1 into d is equal to n ಅಂತ ಅಂದ್ರೆ ಇಲ್ಲಿ 15 ಆಗಿದೆ. ಸೊ 15 by 2 ಇಂಟು 2 ಇಂಟು a ಅಂದ್ರೆ 8 ಪ್ಲಸ್ n ಅಂದ್ರೆ 15 ಮೈನಸ್ 1 ಇಂಟು d ಅಂತ ಹೇಳಿದ್ರೆ 8 is equal to 15 by 2 ಇಂಟು ಬ್ರಾಕೆಟ್ 8 16 ಪ್ಲಸ್ 15 ಮೈನಸ್ 1 14 ಇಂಟು ಡಿ ಅದು 8 ಇಸ್ ಈಕ್ವಲ್ ಟು 15 by 2 ಇಂಟು 16 ಪ್ಲಸ್ 14 ಇಂಟು 8 ಗುಣಿಸಿದ್ರೆ ಸಿಗ್ತಕ್ಕಂಥದ್ದು 112 ಇಸ್ ಈಕ್ವಲ್ ಟು 15 by 2 ಇಂಟು ಬ್ರಾಕೆಟ್ 16 ಪ್ಲಸ್ 112 ಕೂಡಿಸಿದ್ರೆ 128 ಸಿಗುತ್ತೆ. ಸೊ 2 ಒಂದ್ಲೆ 2 64 128. ಇಲ್ಲಿ ಉಳಿತಕ್ಕಂಥದ್ದು 15 ಇಂಟು 64. ಸೊ 15 ಮತ್ತು 64 ಗುಣಿಸಿದಾಗ ಬರ್ತಕ್ಕಂಥ ಬೆಲೆ 960. ಅಂದ್ರೆ 8ರ ಮೊದಲ 15 ಅಪವರ್ತ್ಯಗಳ ಮೊತ್ತ ಎಷ್ಟು ಅಂತಂದ್ರೆ ಅದು 960. ಕನ್ಕ್ಲೂಡ್ ಮಾಡಿ. 14ನೇ ಪ್ರಶ್ನೆ, 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು? 0 ಮತ್ತು 50ರ ನಡುವೆ ಇರತಕ್ಕಂಥ ಬೆಸ ಸಂಖ್ಯೆಗಳು ಯಾವುವು ಅಂತ ನೋಡಿದಾಗ ಮೊದಲನೇ ಬೆಸ ಸಂಖ್ಯೆ 1, ಎರಡನೇದು 3, 5, 7 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇನ್ನು 50ರ ಹಿಂದಿನ ಸಂಖ್ಯೆ 49, ಅದು ಸಹಿತ ಬೆಸ ಸಂಖ್ಯೆ. ಸೊ ಇಲ್ಲಿ ಒಂದಿಷ್ಟು ಪದಗಳು ಸಿಕ್ವು. ಈ ಪದಗಳನ್ನ ನಾವು ಗಮನಿಸಿದಾಗ 3 ಮೈನಸ್ 1 2, 5 ಮೈನಸ್ 3 2, 7 ಮೈನಸ್ 5 2. ಸೊ ಖಂಡಿತವಾಗಿಯೂ ಈ ಪದಗಳು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡ್ತವೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಪದ ಎ 1 ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ ಡಿ 3 ಮೈನಸ್ 1 ಇಸ್ ಈಕ್ವಲ್ ಟು 2 ಆಗಿದೆ. ಇಲ್ಲಿ 49 ಅಂತಕ್ಕಂಥದ್ದು ಏನು ಅಂತಂದ್ರೆ ಇದು
ಎನ್ನೇ ಪದ ಅಂತ ಹೇಳಿ ಬರ್ಕೋತೀನಿ. ಅಂದ್ರೆ an is equal to 49. ಆಕ್ಚುಲಿ ಕೇಳಿರೋದು ಏನು ಅಂತಂದ್ರೆ 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ. ಸೊ ಓಕೆ, ಇಲ್ಲಿ ನಾವು n ಬೆಲೆಯನ್ನ ಫಸ್ಟ್ ಕಂಡುಹಿಡ್ಕೋಬೇಕು. n ಬೆಲೆ ಗೊತ್ತಿಲ್ಲ ನಮಗೆ. ಸೊ n ಬೆಲೆ ಸಿಕ್ತು ಅಂದ್ರೆ ನಾವೇನ್ ಮಾಡ್ಬೋದು, Sn is equal to ಎಷ್ಟು ಅಂದ್ರೆ 0 ಮತ್ತು 50ರ ನಡುವೆ ಇರತಕ್ಕಂಥ ಬೆಸ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡ್ಕೋಬಹುದು. ಸೊ ಮೊದಲಿಗೆ n ಅನ್ನ ಕಂಡುಹಿಡ್ಲಿಕ್ಕೆ ನಾನು an ಫಾರ್ಮುಲಾವನ್ನ ಬಳಸ್ತೇನೆ. ಅದರ ಸಾಮಾನ್ಯ ರೂಪ an is equal to a plus n minus 1 into d. an ಅಂತ ಹೇಳಿದ್ರೆ 49 is equal to a ಅಂದ್ರೆ 3 plus n ಗೊತ್ತಿಲ್ಲ ಹಾಗೆ ಬರ್ಕೋತೀನಿ n minus 1 into d ಅಂತ ಹೇಳಿದ್ರೆ ಅದು 2. ಸೊ 49 minus 1 is equal to n minus 1 into 2. 49ರಲ್ಲಿ 1 ಕಳೆದ್ರೆ 48 ಭಾಗ್ಲೆ 2 is equal to n minus 1. 2 ಈ ಕಡೆ ಹಾಕಿದ್ರೆ ಡಿನಾಮಿನೇಟರ್ ಬರುತ್ತೆ. 2 ಒಂದ್ಲೆ 2 2 4 2 4 8. ಸೊ ಇಲ್ಲಿ n ಮೈನಸ್ 1 ಬೆಲೆ ಏನ್ ಸಿಕ್ತು ಅಂದ್ರೆ 24. ಹಾಗಾಗಿ n is equal to 24 ಮೈನಸ್ 1 ಕಡೆ ಕಳಿಸಿದ್ರೆ ಪ್ಲಸ್ 1. therefore n is equal to 24 ಪ್ಲಸ್ 1 25. ಓಕೆ, ಸೊ n ಬೆಲೆ ಸಿಕ್ಕಾಯ್ತು. n ಬೆಲೆ ಸಿಕ್ಕಾಯ್ತು ಅಂದ್ರೇನು, 0 ಮತ್ತು 50ರ ನಡುವೆ ಒಟ್ಟು 25 ಬೆಸ ಸಂಖ್ಯೆ ಇವೆ. ಹಾಗಾದ್ರೆ ಆ 25 ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ನಾನು ಬಳಸ್ತಕ್ಕಂಥ ಫಾರ್ಮುಲಾ ಯಾವ್ದಂದ್ರೆ Sn is equal to n/2 into a plus an ಫಾರ್ಮುಲಾ ಬಳಸ್ತೀನಿ. ಯಾಕಂದ್ರೆ ಕೊನೆ ಪದ ಕೊಟ್ಟಿದ್ದಾರೆ ನಮಗೆ. ಸೊ ಹಾಗಾಗಿ ಸೊ n ಅಂದ್ರೆ ಇಲ್ಲಿ 25, S25 is equal to 25/2 ಇಂಟು ಬ್ರಾಕೆಟ್ a ಅಂದ್ರೆ ಮೊದಲನೇ ಪದ 1 ಪ್ಲಸ್ an ಕೊನೆಯ ಪದ 49 is equal to 25/2 ಇಂಟು ಬ್ರಾಕೆಟ್ 1 ಪ್ಲಸ್ 49 ಅಂದ್ರೆ 50. ಸೊ 2 ಒಂದ್ರೆ 2 25. ಸೊ 25 ಇಂಟು 25 ಆಯ್ತು. ಹಾಗಾಗಿ ಈ 0 ಮತ್ತು 50ರ ನಡುವೆ ಇರತಕ್ಕಂತ 25 ಬೆಸ ಸಂಖ್ಯೆಗಳ ಮೊತ್ತ 625. ಸೊ ಹೀಗೆ ನಾವು ಈ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡ್ಕೋಬಹುದು.